ಕೆಪಿಎಸ್ಸಿ ಅಕ್ರಮ ಕೂಟದ ಮತ್ತೊಂದು ಅಸಲಿಯತ್ತು ಬಯಲಾಗಿದೆ. ಪಶು ವೈದ್ಯ ನೇಮಕದಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕನ್ನಡಪ್ರಭ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸರಣಿ ವರದಿ. ಪಶು ವೈದ್ಯ ನೇಮಕದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸರಣಿ ವರದಿಯನ್ನ ಪ್ರಸಾರ ಮಾಡಿತು. ಅಮಾನತು ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ಗೆ ಹೊಸ ಸಂಕಷ್ಟ ಎದುರಾಗಿದೆ. ಪಶು ವೈದ್ಯ ನೇಮಕ ಅಕ್ರಮದಲ್ಲೂ ಶಿವಶಂಕರಪ್ಪ ಆರೋಪಿ ನಂಬರ್ 1. ತನ್ನ ಮಗಳಿಗೆ ಹುದ್ದೆ ಕೊಡಿಸೋದಕ್ಕೆ ನೆರವಾಗಿದ್ದ ಶಿವಶಂಕರಪ್ಪಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪಶು ವೈದ್ಯ ನೇಮಕಾತಿಯಲ್ಲೂ ನಡೆದಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಒಂದೊಂದು ಹುದ್ದೆಗೆ ಲಕ್ಷ ಲಕ್ಷ ಡೀಲ್ ಆದಂತಹ ಪ್ರಕರಣ ಆಯಿತು. ಪಶು ವೈದ್ಯರ ನೇಮಕಾತಿಯಲ್ಲಿ ಒಂದೊಂದು ನೇಮಕಾತಿಗೂ 70 ಲಕ್ಷ 80 ಲಕ್ಷ ಅಂತ ಮಾತಾಡಿರುವ ಆಡಿಯೋ ವೈರಲ್ ಆಗಿತ್ತು. ಪಶು ವೈದ್ಯ ನೇಮಕ ಅಕ್ರಮದಲ್ಲೂ ಶಿವಶಂಕರಪ್ಪ ಆರೋಪಿ ನಂಬರ್ 1. ಇದು 400 ಪಶು ವೈದ್ಯಾಧಿಕಾರಿಗಳ ಹುದ್ದೆ ನೇಮಕಾತಿ ಅಕ್ರಮ ರಹಸ್ಯ. ಡಾಕ್ಟರ್ ಮಂಜುನಾಥ್ ಅನ್ನೋರು ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಶಂಕರಪ್ಪ ಸೇರಿದಂತೆ ಉತ್ತೀರ್ಣಗೊಂಡ 29 ಜನರ ವಿರುದ್ಧ ಎಫ್ಐಆರ್ ಆಗಿದೆ. ಶಿವಶಂಕರಪ್ಪ ಸಂಬಂಧಿಕನಿಗೂ ಅರ್ಹತಾ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಬಯಲಿಗೆಳೆದ ಹಗರಣ ಇದು. ಶಿವಶಂಕರಪ್ಪ ಸಂಬಂಧಿ ಸೇರಿದಂತೆ 24 ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆಯೇ ಅನುಮಾನ ಮೂಡ್ತಾ ಇದೆ. OMR ಶೀಟ್ ಟ್ಯಾಂಪರಿಂಗ್ ಮಾಡಿರೋ ಶಂಕೆ ಇದೆ. ಒಂದೊಂದು ಹುದ್ದೆಗೂ ಮಧ್ಯವರ್ತಿಗಳ ಮೂಲಕ ಬೇಡಿಕೆ ಇಟ್ಟಿದ್ದು 80 ಲಕ್ಷ ರೂಪಾಯಿ. ಒಂದೊಂದು ಹುದ್ದೆಗೂ 80 ಲಕ್ಷ ಬೇಡಿಕೆ ಇಟ್ಟಿದ್ದು. ಶಿವಶಂಕರಪ್ಪ ಸಂಬಂಧಿ ಸೇರಿದಂತೆ 24 ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅನುಮಾನ ಮೂಡ್ತಾ ಇದೆ. ಡಾಕ್ಟರ್ ಮಂಜುನಾಥ್ ಅನ್ನೋರು ಕೊಟ್ಟ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದೆ. ಶಿವಶಂಕರಪ್ಪ ಸೇರಿದಂತೆ 29 ಜನರ ಮೇಲೆ ಎಫ್ಐಆರ್ ಆಗಿದೆ. ಉತ್ತೀರ್ಣಗೊಂಡಂತ 29 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಬಯಲಿಗೆಳೆದಂತ ಹಗರಣ. ಈ ಬಗ್ಗೆ ಸರಣಿ ವರದಿಗಳನ್ನ ಪ್ರಸಾರ ಮಾಡಲಾಯಿತು. ಪಶು ವೈದ್ಯ ನೇಮಕಾತಿ ಹಗರಣ. ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿಯಾದ್ರು. ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ವಿಜೇಂದ್ರ ಅವರನ್ನ ಭೇಟಿ ಮಾಡಲಾಯಿತು. ಕೆಪಿಎಸ್ಸಿಯಲ್ಲಿ ಸುಧಾರಣೆ ಬಗ್ಗೆ ವಿಜೇಂದ್ರ ಜೊತೆ ಚರ್ಚೆ ನಡೆಸಿದ್ರು ವಿದ್ಯಾರ್ಥಿಗಳು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಪಾರದರ್ಶಕತೆ ತರಬೇಕು, ಅನೇಕ ವಿಚಾರಗಳ ಬಗ್ಗೆ ಆಕಾಂಕ್ಷಿಗಳು ಚರ್ಚೆ ಮಾಡಿದ್ರು. ಈ ಅಕ್ರಮ ಹೊರಗಡೆ ಬರ್ತಾ ಇದ್ದಂತೆ ಆಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಒಂದೊಂದು ಹುದ್ದೆ ನೇಮಕಾತಿ ಆಗಬೇಕು ಅಂದ್ರೆ 80 ಲಕ್ಷ ಬೇಡಿಕೆ ಇಡ್ತಾರೆ ಅಂದ್ರೆ ಏನರ್ಥ ಹಾಗಾದ್ರೆ? ಇದರ ಬಗ್ಗೆ ಆಕಾಂಕ್ಷಿಗಳು ಕೂಡ ಈಗ ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಪಶು ವೈದ್ಯಾಧಿಕಾರಿಗಳ ನೇಮಕಕ್ಕೆ ನಡೆದಂತ ಅಕ್ರಮ ಆಯಿತು. ಉದ್ಯೋಗ ಕೊಡಿಸ್ತೀನಿ ಅಂತ ಹೇಳಿ 80 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.